ಅಲ್ನೋಡು ಅಮ್ಮನವ್ರು ನೋಡು ಪುಟ್ಟ. ಆಹಾ, ಮಾನಸದೇವಿ ಅಮ್ಮನವ್ರಿಗೆ ನೀನೆಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ಯಾ ನೈನಿ. ಹೌದು ಅಮ್ಮೋರೆ, ಅಮ್ಮನವ್ರ ಮುಖದಲ್ಲಿ ಕಳೆ ಎಷ್ಟು ಜಾಸ್ತಿ ಇರುತ್ತೋ ಆ ಮನೇಲಿ ಅಷ್ಟೇ ಒಳ್ಳೇದಾಗತ್ತೆ ಅಂತಾರೆ. ಡೆಕೋರೇಷನ್ ಮಾಡೋದ್ರಲ್ಲಿ ನನ್ ಕೈ ಕೂಡ ಇದೆ ಅಂತ ಹೇಳು ನೈನಿ. ನೀವಿಲ್ದೆ ಹೋದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ ಅದಕ್ಕೆ. ನಿನ್ ಗಂಡ ಅತ್ತೆ ಎಲ್ಲಿ? ಏನಂದ್ರೆ ಬಂದ್ವಿ. ಭುಜಂಗಮಣಿ ಸಿಕ್ಕಿಲ್ಲ ಅಂತ ನಾವು ನೋವಲ್ಲಿದ್ರೆ ಇವ್ರ ಸಂಭ್ರಮ ಬೇರೆ. ನಿನ್ಗೋಸ್ಕರನೇ ಕಾಯ್ತಿದ್ದೆ ಸುಮನಾ. ನಾವು ಮಾಡೋದಾದ್ರೂ ಏನಿದೆ ಅಕ್ಕ? ಯಾಕೆ ಹಾಗೆ ಹೇಳ್ತೀಯ ಸುಮನ? 3 ಸೊಸೆಯರು ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ನಿಮ್ ಮಕ್ಕಳ ಭವಿಷ್ಯ, ಆರೋಗ್ಯ, ಆಯಸ್ಸು ಎಲ್ಲ ಸಮೃದ್ಧಿಯಾಗಿರ್ಬೇಕಲ್ವಾ? ಹಾವು ಗಾಯತ್ರಿ ಪುಟ್ಟಿಗ್ ಮಾತ್ರ ಕಚ್ಚಿರೋದ್ರಿಂದ ಗಂಡಾಂತರ ದೋಷ ಎಲ್ಲ ಅವಳಿಗೆ ಇರತ್ತೆ ಅಂತ ನಮ್ ಮಕ್ಳಿಗಿರಲ್ಲ ಅನ್ಕೊಂಡು ಪೂಜೆ ಕರ್ಕೊಂಡ್ ಬರ್ಲಿಲ್ಲ ಅತ್ತೆ. ನಾನ್ ಬಾಣನ್ ಕರ್ಕೊಂಡ್ ಬರ್ಲಾ? ಹೇಯ್, ಬೇಕಾಗಿಲ್ಲ. ಇವಾಗ ತರಬೇಕಾಗಿರೋದು ಭುಜಂಗಮಣಿನ. ಹೌದು, ಪೂಜೆಗಿಡ್ಬೇಕು ಅಂತ ಅಂದ್ರಲ್ಲ. ನೈನಿ, ಎಲ್ಲಿಟ್ಟಿದ್ಯಾ? ಹೊಸ ಬಟ್ಟೆಲಿ ಕಟ್ಟಿಟ್ಟಿದೀನಿ ಯಜಮಾನ್ರೆ. ಎಲ್ಲಿದೆ ಅದು? ಅಡಿಗೆ ಮನೇಲಿಟ್ಟಿದ್ದಾಳೆ. ತಗೊಂಡ್ ಬಾ ಹಾಸಿನಿ. ನಾನ್ ತಗೊಂಡ್ ಬರ್ತೀನಿ. ನಾನ್ ತಗೊಂಡ್ಬರ್ತೀನಿ. ಅಯ್ಯೋ ಸುಮನಾ, ಹೇಳಿದ್ ನನಗೆ. ನಾನ್ ತಗೊಂಡ್ ಬರ್ತೀನಿ. ಇಂಥ ಕೆಲ್ಸದಲ್ಲಿ ಮಾತ್ರ ಸುಮನ ಮುಂದೆ ಇರ್ತಾಳೆ. ಮಣಿ ತಗೊಂಬರೋದಕ್ಕೆ 3 ಜನ ಯಾಕೆ ಹೋಗ್ಬೇಕು? ಹಾಸಿನಕ್ಕ ಮೊದ್ಲೇ ಹೋಗಿ ತಗೊಂಬಂದ್ಬಿಡ್ತಾಳೇನೋ ಅಂತ ಇವ್ರು ಹೋಗಿದ್ದಾರೆ ಯಜಮಾನ್ರೆ.